ಕುಂಭ ರಾಶಿಯವರೇ, ಜೂನ್ ತಿಂಗಳ ಉಳಿದಿರುವ ಕೊನೆಯ 8 ದಿನಗಳನ್ನು ಸಾಮಾನ್ಯ ಎಂದು ತಿಳಿಯಬೇಡಿ. ಬರಲಿರುವ ಈ 8 ದಿನಗಳು ನಿಮ್ಮ ಜೀವನದ ಸಂಪೂರ್ಣ ಕಥೆಯನ್ನೇ ಬದಲಾಯಿಸಲಿವೆ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಇಂತಹ ಚಲನವಲನಗಳು ಆರಂಭವಾಗಿವೆ. ಇವು ನಿಮ್ಮ ಜೀವನದಲ್ಲಿ ಮಲಗಿರುವ ಅದೃಷ್ಟವನ್ನು ಬಡಿದೆಬ್ಬಿಸಲಿವೆ. ಜೂನ್ ತಿಂಗಳ ಅಂತ್ಯವು ಸಾಮಾನ್ಯವಾಗಿ ಮುಗಿಯುತ್ತದೆ ಎಂದು ನೀವು ಯೋಚಿಸುತ್ತಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು. ಏಕೆಂದರೆ ಈ 8 ದಿನಗಳಲ್ಲಿ ನಿಮ್ಮ ಜೀವನವು ಎಷ್ಟು ದೊಡ್ಡ ತಿರುವು ಪಡೆಯಲಿದೆ ಎಂದರೆ ಎಲ್ಲವೂ ಬದಲಾಗಿ ಹೋಗುತ್ತದೆ. ಇಂದಿನ ವಿಡಿಯೋದಲ್ಲಿ ಜೂನ್ ತಿಂಗಳು ಮುಗಿಯುವ ಮುನ್ನ ನಿಮ್ಮ ಜೀವನಕ್ಕೆ ಯಾವ 4 ಸಂತೋಷಗಳನ್ನು ನೀಡಿ ಹೋಗಲಿದೆ ಎಂಬುದನ್ನು ತಿಳಿಸಲಿದ್ದೇವೆ. ಆದರೆ ಇದರ ಜೊತೆಗೆ 3 ಅದೃಶ್ಯ ಪ್ರಭಾವಗಳು ಎದುರಾಗಬಹುದು. ಇವುಗಳನ್ನು ನೀವು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇವುಗಳ ಬಗ್ಗೆ ನೀವು ಜಾಗರೂಕರಾಗಿರಲು ಸಾಧ್ಯವಾಗುವುದಿಲ್ಲ. ಹಠಾತ್ತನೆ ಕೆಲವು ಅಡೆತಡೆಗಳು ಬರಬಹುದು. ಇವುಗಳ ಬಗ್ಗೆ ಈ ವಿಡಿಯೋ ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ಆದ್ದರಿಂದ ಇದನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬೇಡಿ. ಜೂನ್ ತಿಂಗಳ ಅಂತ್ಯವನ್ನು ನಿಭಾಯಿಸಬೇಕಾದರೆ ಈ ವಿಡಿಯೋವನ್ನು ನೋಡುವುದು ಅತ್ಯಂತ ಅನಿವಾರ್ಯವಾಗಿದೆ. ನೀವು ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಕೊನೆಯ ಸಮಯದಲ್ಲಿ ಜೂನ್ ತಿಂಗಳು ಹೇಗೆ ಕಳೆಯುತ್ತದೆ ಎಂಬ ಚಿಂತೆ ಮಾಡುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಈ 8 ದಿನಗಳ ಬದಲಾವಣೆಗಳ ಸಂಪೂರ್ಣ ಮಾಹಿತಿ ಮತ್ತು ದೊಡ್ಡ ಭವಿಷ್ಯ ನುಡಿ ಈ ವಿಡಿಯೋದಲ್ಲಿ ಅಡಗಿದೆ. ಆದ್ದರಿಂದ ಕುಂಭ ರಾಶಿಯವರೇ, ಈ ವಿಡಿಯೋವನ್ನು ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ. ನಿಮ್ಮ ಆಸೆಗಳು, ನಿಮ್ಮ ಮನೋಕಾಮನೆಗಳು, ನಿಮ್ಮ ಕನಸುಗಳು ನನಸಾಗಬಹುದು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ, ಏಕೆಂದರೆ ನಿಮ್ಮ ರಾಶಿಯ ಮತ್ತಷ್ಟು ಪ್ರಮುಖ ವಿಡಿಯೋಗಳು ಇದೇ ಚಾನೆಲ್ನಲ್ಲಿ ಬರಲಿವೆ. ಹಾಗಾದರೆ ಕುಂಭ ರಾಶಿಯವರೇ, ಈ 8 ದಿನಗಳ ಸಮಯ ಅಂದರೆ ಜೂನ್ ತಿಂಗಳ ಕೊನೆಯ 8 ದಿನಗಳಲ್ಲಿ ಮೊದಲ ದೊಡ್ಡ ಗ್ರಹ ಬದಲಾವಣೆಯು 23ನೇ ತಾರೀಕಿನಿಂದ ಆಗುತ್ತಿದೆ. ಆಗ ಮಂಗಳ ವೃಷಭ ರಾಶಿಗೆ ಪ್ರವೇಶಿಸಲಿದ್ದಾರೆ ಮತ್ತು ನಮಗೆ ಕಾಣಿಸುತ್ತಿರುವ 2ನೇ ಗ್ರಹ ಬದಲಾವಣೆಯೆಂದರೆ ಅದು ಬುಧ ಗ್ರಹದ ಬದಲಾವಣೆ. ನೀವು ನೋಡುತ್ತೀರಿ, ಜೂನ್ 26ರ ಸುಮಾರಿಗೆ ಬುಧ ಕೂಡ ಇಲ್ಲಿ ಕರ್ಕ ರಾಶಿಗೆ ಪ್ರವೇಶಿಸಲಿದ್ದಾರೆ. ಬುಧ ಇದುವರೆಗೆ ಇಲ್ಲಿ ಸೂರ್ಯನ ಜೊತೆಗಿದ್ದರು, ಸಾಕಷ್ಟು ಉತ್ತಮ ಯೋಗಗಳನ್ನು ರೂಪಿಸುತ್ತಿದ್ದರು. ಆದರೆ ಈಗ ಈ ಯುತಿ ಮುರಿದು ಹೋಗಲಿದೆ ಮತ್ತು ಜೂನ್ ತಿಂಗಳ ಕೊನೆಯ ಸಮಯದಲ್ಲಿ ಅಲ್ಲಿ ನಿಮ್ಮ 6ನೇ ಮನೆಯಲ್ಲಿ 3 ದೊಡ್ಡ ಗ್ರಹಗಳ ತ್ರಿವಳಿ ಮೈತ್ರಿ ಏರ್ಪಡಲಿದೆ. ಮತ್ತು ಯಾವಾಗ ಒಂದು ಮನೆಯಲ್ಲಿ 3 ಗ್ರಹಗಳು ಇರುತ್ತವೆಯೋ ಆಗ ಅವುಗಳ ಪ್ರಭಾವವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಆ ಯೋಗವು 6ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. 6ನೇ ಮನೆಯು ಸಾಲದ ಮನೆಯಾಗಿದೆ, ಶತ್ರುಗಳ ಮನೆಯಾಗಿದೆ, ನಮ್ಮ ಎನಿಮೀಸ್ ಮನೆಯಾಗಿದೆ. ಇದರ ಜೊತೆಗೆ ರೋಗದ ಮನೆಯೂ ಹೌದು. ಹಾಗಾದರೆ ಯಾವ ವಿಷಯಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ಎಂಬುದನ್ನು ಕಿವಿಗೊಟ್ಟು ಕೇಳಿ. ಆದರೆ ಈ 8 ದಿನಗಳಲ್ಲಿ ನಿಮ್ಮ ಅದೃಷ್ಟದಲ್ಲಿ ಬರೆಯಲಾಗಿರುವ ಆ ಶುಭ ಸುದ್ದಿಗಳು ಯಾವುವು ಎಂಬುದನ್ನು ಒಂದೊಂದಾಗಿ ಮೊದಲು ನಾವು ನಿಮಗೆ ತಿಳಿಸುತ್ತೇವೆ. ಅತ್ಯಂತ ಗಮನವಿಟ್ಟು ಅರ್ಥಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶನಿದೇವರು ಧನಭಾವದಲ್ಲಿ ಕುಳಿತಿದ್ದಾರೆ. ಧನಭಾವದಲ್ಲಿ ಕುಳಿತು ನಿಮ್ಮ ಜೀವನದಲ್ಲಿ ಹಣ ಬರುವ ಮಾರ್ಗಗಳನ್ನು ಅವರು ತೆರೆಯುತ್ತಿದ್ದಾರೆ. ಶನಿದೇವರು ಕಷ್ಟಪಟ್ಟ ಕೆಲಸದ ಫಲವನ್ನು ಈಗ ನಿಮಗೆ ನೀಡಲಿದ್ದಾರೆ. ನಾವು ಯಾವುದೇ ತಿಂಗಳ ಆರಂಭವನ್ನು ಮಾಡಿದಾಗ ಶನಿದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ. ಈ ವ್ಯಕ್ತಿಯ ನಡವಳಿಕೆ ಹೇಗಿದೆ? ಇವನು ವ್ಯವಹಾರದಲ್ಲಿ ಹೇಗಿದ್ದಾನೆ? ಅಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆಯಲ್ಲಿ ಇವನ ಭಾವನೆ ಹೇಗಿದೆ? ಸತ್ಯ ಮತ್ತು ಅಸತ್ಯದ ವಿಷಯದಲ್ಲಿ ಇವನ ಆಲೋಚನೆ ಹೇಗಿದೆ? ಹಾಗಾದರೆ ನೀವು ಕಳೆದ ಈ ಆರಂಭದ 20 ದಿನಗಳು, ಈ 20 ದಿನಗಳಲ್ಲಿ ಶನಿದೇವರು ನಿಮ್ಮ ಸಂಪೂರ್ಣ ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಚಾರಿತ್ರ್ಯದ ಪರೀಕ್ಷೆಯನ್ನೂ ತೆಗೆದುಕೊಂಡಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಯ ಪರೀಕ್ಷೆಯನ್ನೂ ತೆಗೆದುಕೊಂಡಿದ್ದಾರೆ. ಮತ್ತು ಇದರ ಜೊತೆಗೆ ನೀವು ಯಾರಿಗಾದರೂ ದ್ರೋಹ ಮಾಡುತ್ತಿದ್ದೀರಾ, ವಂಚನೆ ಅಥವಾ ಕಪಟ ಮಾಡುತ್ತಿದ್ದೀರಾ ಎಂಬುದನ್ನು ನೋಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ರಾಶಿಯ ಜನರು ಶನಿದೇವರ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ಏಕೆಂದರೆ ಕುಂಭರಾಶಿಯ ಜನರು ಅತ್ಯಂತ ಕಷ್ಟಜೀವಿಗಳು ಮತ್ತು ಧೈರ್ಯವಂತರು. ಪರಿಶ್ರಮ ಪಡುವ ಮಾತು ಬಂದಾಗ ಇವರು ಹಿಂದೆ ಸರಿಯುವುದಿಲ್ಲ. ಇದರ ಜೊತೆಗೆ ಇವರಿಗೊಂದು ಸ್ವಭಾವವಿರುತ್ತದೆ. ಒಂದು ಕೆಲಸವನ್ನು ಪೂರ್ತಿ ಮಾಡುವವರೆಗೂ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವುದಿಲ್ಲ. ಅದನ್ನು ಮಾಡಿಯೇ ತೀರುತ್ತಾರೆ. ಮತ್ತು ಒಂದು ವೇಳೆ ತಿಳಿಯದೆ ಯಾರ ಮನಸ್ಸನ್ನಾದರೂ ನೋಯಿಸಿದರೆ ರಾತ್ರಿಯಿಡೀ ಮನಸ್ಸಿನಲ್ಲಿ ಚಿಂತೆ ಕಾಡುತ್ತದೆ, ನಾನು ಅವರ ಜೊತೆ ಹಾಗೆ ಹೇಗೆ ಮಾಡಿದೆ ಎಂದು. ಮತ್ತು ಮರುದಿನ ಅವರ ಜೊತೆ ಮಾತನಾಡುವವರೆಗೂ ನಿರಾಳವಾಗಿ ಉಸಿರಾಡುವುದಿಲ್ಲ. ಹಾಗಾದರೆ ಈ ಎಲ್ಲಾ ವಿಷಯಗಳು ಶನಿದೇವರಿಗೆ ತುಂಬಾ ಇಷ್ಟವಾಗುತ್ತವೆ.
ನೀವು ಎದುರಿಗಿರುವವರ ಬಗ್ಗೆ ಸಮರ್ಪಣಾ ಭಾವ ಹೊಂದಿರಬೇಕು. ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು, ಕಷ್ಟಪಡಬೇಕು ಮತ್ತು ಪರಿಶ್ರಮದಿಂದ ನಿಮ್ಮ ಹಕ್ಕನ್ನು ಪಡೆಯಲು ಪ್ರಯತ್ನಿಸಬೇಕು. ಅದಕ್ಕಾಗಿಯೇ ಶನಿದೇವರ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಿ. ಹಾಗಾದರೆ ಈ 8 ದಿನಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ಮತ್ತು ಆ ಕಷ್ಟದ ಪ್ರತಿಫಲ ಯಾವುದೂ ನಿಮಗೆ ಸಿಕ್ಕಿರಲಿಲ್ಲವೋ, ಶನಿದೇವರು ಧನಭಾವದಿಂದ ಆ ಪ್ರತಿಫಲವನ್ನು ಈಗ ನಿಮಗೆ ನೀಡಬಹುದು. ಆದರೆ ರಾಹು ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ. ಆದ್ದರಿಂದ ಈ 8 ದಿನಗಳಲ್ಲಿ ಇಷ್ಟು ನೆನಪಿಡಿ: ರಾಹು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ. ರಾಹು ನಿಮ್ಮನ್ನು ದಾರಿಯಿಂದ ಭಟಕಾಯಿಸಲು ಪ್ರಯತ್ನಿಸುತ್ತಾನೆ. ಅದು ಹೇಗೆ? ಧರ್ಮವಾಗಿ ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೀರಿ ಅಂದುಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಹೇಳುತ್ತಾನೆ, ನೀನು ಈ ದಾರಿಯಲ್ಲಿ ಏಕೆ ಹೋಗುತ್ತಿದ್ದೀಯಾ? ನಾನು ನೋಡಿದ್ದೇನೆ, ಈ ದಾರಿಯಲ್ಲಿ ಹೋಗಿ ಎಷ್ಟೋ ಜನರು ನಾಶವಾಗಿದ್ದಾರೆ ಎಂದು. ಮತ್ತು ಸರಿಯಾದ ಹಾದಿಯಲ್ಲಿ ಹೋಗುತ್ತಿದ್ದ ನೀವು ಆಗ ದಾರಿ ತಪ್ಪುತ್ತೀರಿ. ಮತ್ತು ಈ ದಾರಿ ತಪ್ಪಿಸುವ ಕೆಲಸವನ್ನು ಯಾರು ಮಾಡಿದರು? ಲಗ್ನದಲ್ಲಿ ಕುಳಿತಿರುವ ರಾಹು. ನೀವು ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಿರುತ್ತದೆ. ನೀವು ನಿಮ್ಮ ಅನುಭವದಿಂದ ಅತ್ಯಂತ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತಿರುತ್ತೀರಿ. ತಕ್ಷಣವೇ ನಿಮಗೆ ಸಲಹೆ ಸಿಗುತ್ತದೆ, ಇದನ್ನು ಮಾಡಬೇಡ, ಹೀಗೆ ಮಾಡು ಎಂದು. ಮತ್ತು ನೀವು ಆ ವ್ಯಕ್ತಿಯ ಮಾತು ಕೇಳಿದರೆ ಆ ನಿರ್ಧಾರವೂ ಕೆಟ್ಟು ಹೋಗುತ್ತದೆ. ಹಾಗಾದರೆ ಮತ್ತೆ ಈ ದಾರಿ ತಪ್ಪಿಸುವ ಕೆಲಸವನ್ನು ಯಾರು ಮಾಡಿದರು? ರಾಹು. ಏಕೆಂದರೆ ಲಗ್ನದಲ್ಲಿ ಕುಳಿತಿರುವ ಲಗ್ನಾಧಿಪತಿ ಭಕ್ತನಾಗಿದ್ದಾನೆ. ಹಾಗಾಗಿ ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಿ. ಕುಂಭ ರಾಶಿಯವರೇ, ನೀವು ನಿಮ್ಮ ಅನುಭವದ ಮೇಲೆ ಮತ್ತು ನಿಮ್ಮ ಕಾರ್ಯತಂತ್ರದ ಮೇಲೆ ಭರವಸೆ ಇಡಬೇಕು. ನಾನು ಏನು ಯೋಚಿಸಿದ್ದೇನೋ, ನಾನು ಮುಂದೆ ಸಾಗಲು ಯಾವ ಆಲೋಚನೆ ಮಾಡಿದ್ದೇನೋ ಅದು ಸರಿಯಾಗಿರುತ್ತದೆ ಎಂಬ ನಂಬಿಕೆ ಇರಲಿ. ಆಮೇಲೆ 4 ಜನ ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಏಕೆಂದರೆ ಆನೆ ನೇರವಾದ ಹಾದಿಯಲ್ಲಿ ನಡೆಯುವಾಗ ಸುತ್ತಮುತ್ತ ಎಷ್ಟೋ ನಾಯಿಗಳು ಬೊಗಳುತ್ತವೆ. ಆದರೆ ಆ ಆನೆ ಅವುಗಳ ಕಡೆ ಗಮನ ಕೊಟ್ಟು ತನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಅದು ಸತತವಾಗಿ ಮುಂದೆ ಸಾಗುತ್ತಲೇ ಇರುತ್ತದೆ. ನೀವು ಕೂಡ ಅದೇ ಆನೆಯಂತೆ ಮುಂದೆ ಸಾಗುತ್ತಿರಬೇಕು. ಸುತ್ತಮುತ್ತಲಿನ ಜನರ ಕಡೆ ಗಮನ ಕೊಡಬಾರದು. ಏಕೆಂದರೆ ನಿಮ್ಮನ್ನು ತಡೆಯುವುದೇ ಅವರ ಕೆಲಸ. ತಪ್ಪು ದಿಕ್ಕಿಗೆ ಕಳುಹಿಸುವುದು, ತಪ್ಪು ಸಲಹೆ ನೀಡುವುದು ಅವರ ಕೆಲಸ. ಅಲ್ಲಿ ನೀವು ತುಂಬಾ ಸಂಭಾಳಿಸಿಕೊಂಡಿರಬೇಕು. ಏಕೆಂದರೆ ರಾಹು ಮೊದಲ ಮನೆಯಲ್ಲಿದ್ದಾರೆ. ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಲಿದ್ದಾರೆ. ನಿಮ್ಮ ಮೆದುಳಿನಲ್ಲಿ ಅದೆಷ್ಟೋ ಆಲೋಚನೆಗಳು ಬರುತ್ತವೆ. ಆದರೆ ಅವುಗಳ ಮೇಲೆ ಬೇಗನೆ ಕೆಲಸ ಮಾಡಲು ಪ್ರಾರಂಭಿಸಿ. ಕೇವಲ ಆಲೋಚನೆಗಳ ಮೇಲೆ ಆಲೋಚನೆಗಳು ಬರುತ್ತಿದ್ದರೆ ನೀವು ಕೂಡ ಗೊಂದಲಕ್ಕೀಡಾಗುತ್ತೀರಿ, ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು. ಈ ವಿಷಯವನ್ನು ವಿಶೇಷವಾಗಿ ಅರ್ಥಮಾಡಿಕೊಳ್ಳಿ. ಇನ್ನು ಜೂನ್ 23ನೇ ತಾರೀಕಿನಿಂದ ಮಂಗಳ ಸುಖ ಸಂಪತ್ತಿನ ಮನೆಗೆ ಪ್ರವೇಶಿಸಿದಾಗ ಸ್ವಾಭಾವಿಕವಾಗಿಯೇ ಸೇನಾಧಿಪತಿ ಮಂಗಳ ಸಂಪೂರ್ಣ ಸಹಾಯ ಮಾಡಲಿದ್ದಾರೆ. ಸಾಕಷ್ಟು ಸಮಯದಿಂದ ನಿಂತು ಹೋಗಿದ್ದ ಆ ಹೂಡಿಕೆಗಳಿಂದ ಲಾಭವನ್ನು ಕೊಡಿಸಲು ಕೆಲವೊಮ್ಮೆ ಹೀಗಾಗುತ್ತದೆ. ರಾಹು ದೀರ್ಘಕಾಲದವರೆಗೆ ಲಗ್ನಾಧಿಪತಿಯಾಗಿದ್ದಾರೆ ಮತ್ತು ನವೆಂಬರ್-ಡಿಸೆಂಬರ್ವರೆಗೂ ಲಗ್ನಾಧಿಪತಿಯಾಗಿಯೇ ಇಲ್ಲಿ ಕುಳಿತಿರುತ್ತಾರೆ. ಆಗ ಅವರು ಯಾವ ಪ್ರಭಾವ ತೋರಿಸುತ್ತಾರೆ ಎಂದರೆ, ನಿಮ್ಮನ್ನು ಕೇವಲ ದುರಾಸೆ ಇರುವಂತಹ, ಆದರೆ ಲಾಭದ ಹೆಸರೇ ಇಲ್ಲದಿರುವಂತಹ ಡೀಲ್ ಅಥವಾ ಸ್ಕೀಮ್ ಅಥವಾ ಹೂಡಿಕೆಯ ಕಡೆಗೆ ತಳ್ಳಬಹುದು. ಹಾಗಾಗಿ ಅಲ್ಲಿ ನೀವು ಸಂಭಾಳಿಸಿಕೊಳ್ಳಬೇಕು. ಮಂಗಳ ಇಂದಿನ ಸಮಯದಲ್ಲಿ ಈ 8 ದಿನಗಳ ಅವಧಿಯಲ್ಲಿ ಆ ಸಿಕ್ಕಿಬಿದ್ದಿರುವ ಹೂಡಿಕೆಯಿಂದಲೇ ಲಾಭವನ್ನು ಹೊರತೆಗೆಯುವ ಕೆಲಸ ಮಾಡಲಿದ್ದಾರೆ. ಆದರೆ ಮುಂದೆ ದುರಾಸೆಗೆ ಬಿದ್ದು ಯಾವುದೇ ಸ್ಕೀಮ್ನಲ್ಲಿ, ಯಾವುದೇ ಪ್ರಾಪರ್ಟಿಯಲ್ಲಿ ಎಲ್ಲೂ ಹಣವನ್ನು ಹೂಡಿಕೆ ಮಾಡಬಾರದು ಎಂಬುದು ನಿಮ್ಮ ಕೈಯಲ್ಲಿದೆ. ನವೆಂಬರ್-ಡಿಸೆಂಬರ್ವರೆಗಿನ ಸಮಯ ಹೂಡಿಕೆಯ ದೃಷ್ಟಿಯಿಂದ ಸ್ವಲ್ಪ ರಿಸ್ಕಿಯಾಗಿದೆ. ಸಿಲುಕಿಕೊಂಡರೆ ಹಣ ಸಿಕ್ಕಿಬೀಳುತ್ತದೆ. ಸೇನಾಧಿಪತಿ ಮಂಗಳ ವಾಹನ ಯೋಗವನ್ನೂ ರೂಪಿಸುತ್ತಿದ್ದಾರೆ. ವಾಹನ ಯೋಗದ ಕಾರಣದಿಂದ ನಿಮ್ಮ ಮುಖದಲ್ಲಿ ಒಂದು ಉತ್ತಮ ಮುಗುಳ್ನಗು ಬರಲಿದೆ. ಮತ್ತು ಇದೇ ವಿಷಯಕ್ಕಾಗಿ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ. ಇಂತಹ ಮಾಹಿತಿ ಸಂಗ್ರಹಿಸಲು ತುಂಬಾ ಪರಿಶ್ರಮ ಬೇಕಾಗುತ್ತದೆ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಬೆಂಬಲ ಸಿಗುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಯಾರು ನಿಜವಾದ ಮನಸ್ಸಿನಿಂದ ಜೈ ಶನಿದೇವ ಎಂದು ಬರೆಯುತ್ತಾರೋ ಇಂದು ರಾಶಿಯ ಅಧಿಪತಿಯ ಕೃಪೆ ಅವರಿಗೆ ಖಂಡಿತ ಸಿಗುತ್ತದೆ. 3ನೇ ಶುಭ ಸುದ್ದಿಯನ್ನು ನಿಮಗೆ ತಿಳಿಸಲು ಹೊರಟಿದ್ದೇವೆ. ಕುಂಭರಾಶಿಯವರೇ, ಕಿವಿಗೊಟ್ಟು ಕೇಳಿ, ಏಕೆಂದರೆ ನಾವು ನಿಮಗೆ ಅತ್ಯಂತ ದೊಡ್ಡ ಮತ್ತು ಪ್ರಮುಖವಾದ ವಿಷಯವನ್ನು ಹೇಳಲು ಬಯಸುತ್ತೇವೆ. 6ನೇ ಮನೆಯಲ್ಲಿ 3 ದೊಡ್ಡ ಗ್ರಹಗಳ ತ್ರಿವಳಿ ಮೈತ್ರಿ ಏರ್ಪಡುತ್ತಿದೆ ಮತ್ತು ಹೀಗಾದಾಗಲೆಲ್ಲ
ಇದರ ಶುಭ ಪ್ರಭಾವವೂ ಕಂಡುಬರುತ್ತದೆ ಮತ್ತು ಅಶುಭ ಪ್ರಭಾವವೂ ಕಂಡುಬರುತ್ತದೆ. ಮೊದಲಿಗೆ ಶುಭ ಪ್ರಭಾವಗಳ ಮಾಹಿತಿಯನ್ನು ನಿಮಗೆ ನೀಡಬೇಕೆಂದರೆ, ತಿಂಗಳ ಕೊನೆಯಲ್ಲಿ ಬುಧ ಇಲ್ಲಿಗೆ ತಲುಪಲಿದ್ದಾರೆ. ಬುಧ ಇಲ್ಲಿಗೆ ತಲುಪಿದ ತಕ್ಷಣ ನೀವು ಬಲದ ಬದಲು ಬುದ್ಧಿಯಿಂದ ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ನಿಮ್ಮ ಮನಸ್ಸನ್ನು ಬಳಸಲಾರಂಭಿಸುತ್ತೀರಿ. ಬುಧ ನಿಮ್ಮ ಬುದ್ಧಿವಂತಿಕೆಯನ್ನು ಎಷ್ಟು ಹೆಚ್ಚಿಸುತ್ತಾನೆ ಎಂದರೆ, ನಿಮಗೆ ಬಲದ ಅಗತ್ಯವೇ ಇರುವುದಿಲ್ಲ. ನಿಮ್ಮ ಬುದ್ಧಿಯಿಂದಲೇ ವಿರೋಧಿಗಳನ್ನು ನೀವು ಪರಾಜಯಗೊಳಿಸುತ್ತೀರಿ. ಇದರ ಜೊತೆಗೆ ಗುರು ಏನಿದ್ದಾರೆ, ಅವರು ಅದೃಷ್ಟವನ್ನು ಹೆಚ್ಚಿಸುವ ಕೆಲಸ ಮಾಡಲಿದ್ದಾರೆ. ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುವ ಕೆಲಸ ಮಾಡಲಿದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೌರವ ಮರ್ಯಾದೆಗಳನ್ನು ಕೊಡಿಸಲಿದ್ದಾರೆ ಮತ್ತು ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಕೆಳಗೆ ಬೀಳಿಸಲು ತಂತ್ರ ರೂಪಿಸುತ್ತಿದ್ದರೋ ಅವರಿಗೆ ಮಣ್ಣು ಮುಕ್ಕಿಸಲಿದ್ದಾರೆ. ಇದರ ಜೊತೆಗೆ ಇಲ್ಲಿರುವ ಶುಕ್ರ ಕೂಡ ನಿಮ್ಮನ್ನು ಸಾಕಷ್ಟು ಆಕರ್ಷಣೀಯವಾಗಿಸಲಿದ್ದಾರೆ. ಜನರು ನಿಮ್ಮೊಂದಿಗೆ ಜೋಡಿಸಿಕೊಳ್ಳಲು ಇಷ್ಟಪಡುತ್ತಾರೆ. ನಿಮ್ಮಿಂದ ಸಲಹೆ ಪಡೆಯಲು ಬಯಸುತ್ತಾರೆ. ಇದೇ ಕಾರಣದಿಂದ ಹಣವು ನಿಮ್ಮ ಕಡೆಗೆ ಆಕರ್ಷಿತವಾಗುತ್ತದೆ ಮತ್ತು ಇದರ ಪ್ರಭಾವ ನಿಮ್ಮ ವೈವಾಹಿಕ ಜೀವನದ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸಲಿದೆ. ಆದರೆ ಎದುರಾಗಲಿರುವ 3 ನೆಗೆಟಿವ್ ಎಫೆಕ್ಟ್ ಎಂದರೆ ಆ ಅಶುಭ ಪ್ರಭಾವಗಳು, ಅದೃಶ್ಯ ಪ್ರಭಾವಗಳು. ಇವುಗಳನ್ನು ನೀವು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಠಾತ್ತನೆ ತೊಂದರೆ ಬರುತ್ತದೆ. ಅದು ಏನಿರಬಹುದು? ಅದರ ಬಗ್ಗೆ ಮುಂದೆ ಒಂದೊಂದಾಗಿ ನಿಮಗೆ ತಿಳಿಸಲು ಹೊರಟಿದ್ದೇವೆ. ಕುಂಭರಾಶಿಯವರೇ, ತಿಂಗಳ ಉಳಿದಿರುವ ಈ 8 ದಿನಗಳನ್ನು ಸಾಮಾನ್ಯ ಎಂದು ತಿಳಿಯುವ ತಪ್ಪು ಮಾಡಬೇಡಿ. ಏಕೆಂದರೆ ಈ 8 ದಿನಗಳು ನಿಮ್ಮ ಮೆದುಳನ್ನು ನಡುಗಿಸಿಬಿಡುತ್ತವೆ. ಮತ್ತು ಈಗ ನಾವು ನಿಮಗೆ ಹೇಳಲಿರುವ ವಿಷಯಗಳು ಈ ವಿಡಿಯೋದ ಅತ್ಯಂತ ಗಂಭೀರವಾದ ವಿಚಾರ ಹಾಗೂ ಗಂಭೀರವಾದ ಭಾಗವಾಗಲಿವೆ. ಆದ್ದರಿಂದ ಶಾಂತ ಮನಸ್ಸಿನಿಂದ ಕಿವಿಗೊಟ್ಟು ಕೇಳಿ ಮತ್ತು ಇದುವರೆಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲವೆಂದರೆ ಖಂಡಿತ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಯಾರು ನಿಜವಾದ ಮನಸ್ಸಿನಿಂದ ಜೈ ಶನಿದೇವ ಎಂದು ಬರೆಯುತ್ತಾರೋ ಶನಿದೇವರ ಕೃಪೆ ಅವರಿಗೆ ಖಂಡಿತ ಸಿಗುತ್ತದೆ. ಅತ್ಯಂತ ಮೊದಲ ಹಾಗೂ ಪ್ರಮುಖ ಜಾಗರೂಕತೆ ಏನೆಂದರೆ, ನಾವು ನಿಮಗೆ ಹೇಳಲು ಬಯಸುವುದು, ಕೇತು, ಆ ಕೇತು ನಿಮ್ಮ ವೃತ್ತಿಜೀವನದ ಮನೆಯಲ್ಲಿದ್ದಾನೆ. ಕೇತು ಯಾವಾಗ ಕೆರಿಯರ್ನ ಮನೆಯಲ್ಲಿರುತ್ತಾನೋ ಆಗ ಕೇತುವಿನ ಸ್ವಭಾವವೇನು? ದೂರ ಮಾಡುವುದು, ವೈರಾಗ್ಯ ಉಂಟುಮಾಡುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಟಾರ್ಗೆಟ್ ಇರಲಿ, ಯಾವುದೇ ಗುರಿ ಇರಲಿ, ಉದಾಹರಣೆಗೆ ನೀವು ಯೋಚಿಸಿದ್ದೀರಿ ಅಂದುಕೊಳ್ಳಿ, ನಾನು ಬೆಳಗ್ಗೆ ಬೇಗ ಎದ್ದು ಈಗ ಪ್ರತಿದಿನ ನನ್ನ ಲೈಫ್ ಸ್ಟೈಲ್ ಬದಲಾಯಿಸಿಕೊಳ್ಳುತ್ತೇನೆ, ಪ್ರತಿದಿನ ಜಿಮ್ಗೆ ಹೋಗುತ್ತೇನೆ, ಪ್ರತಿದಿನ ವ್ಯಾಯಾಮ ಮಾಡುತ್ತೇನೆ ಎಂದು. ಅಥವಾ ನಿಮ್ಮದೊಂದು ಫೋಕಸ್ ಇದೆ ಅಂದುಕೊಳ್ಳಿ, ನಾನೊಂದು ಗುರಿ ಇಟ್ಟುಕೊಂಡಿದ್ದೇನೆ, ಈ ಗುರಿಯನ್ನು ನಾನು ತಲುಪುವವರೆಗೂ ನಿರಾಳವಾಗಿ ಉಸಿರಾಡುವುದಿಲ್ಲ ಎಂದು. ಅದು ನಿಮ್ಮ ಓದಿರಬಹುದು, ನಿಮ್ಮ ಬಿಸ್ನೆಸ್ ಇರಬಹುದು, ನಿಮ್ಮ ಕೆಲಸವಿರಬಹುದು. ನೀವು ಯಾವುದೇ ಟಾರ್ಗೆಟ್ ಮಾಡಿಕೊಂಡಿದ್ದರೂ ಆ ಟಾರ್ಗೆಟ್ಗೆ ಅಡ್ಡಿಪಡಿಸುವ ಕೆಲಸವನ್ನು ಕೇತು ಮಾಡುತ್ತಾನೆ. ಅಂದ್ರೆ ಆ ವಿಷಯಗಳಿಂದ ನಿಮಗೆ ವಿರಕ್ತಿ ಉಂಟಾಗಲು ಪ್ರಾರಂಭವಾಗುತ್ತದೆ. ಇಂದು ಬೇಡ, ನಾಳೆ ನೋಡೋಣ ಎಂದು. ಈ ನಿಯಮವನ್ನು ಇಂದಿನಿಂದ ಅಲ್ಲ, ನಾಳೆಯಿಂದ ಮಾಡೋಣ ಎನಿಸುತ್ತದೆ ಮತ್ತು ಅದೇ ಯಶಸ್ಸು ಕೂಡ ನಿಮ್ಮಿಂದ ದೂರವಾಗಿ ಬಿಡುತ್ತದೆ. ಹಾಗಾದರೆ ನೀವು ಇಷ್ಟು ಗಮನದಲ್ಲಿಟ್ಟುಕೊಳ್ಳಬೇಕು. ಕೇತುವಿನ ಒಂದು ಪರಿಹಾರವನ್ನು ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಆ ಪರಿಹಾರ ವಿಡಿಯೋದ ಕೊನೆಯಲ್ಲಿ ಸಿಗುತ್ತದೆ. ಇದರಿಂದ ಕೇತು ನಿಮ್ಮ ಮತ್ತು ನಿಮ್ಮ ಯಶಸ್ಸಿನ ನಡುವೆ ದೂರವನ್ನು ಉಂಟುಮಾಡುವುದಿಲ್ಲ. ಎರಡನೇ ಮತ್ತು ಅತ್ಯಂತ ದೊಡ್ಡ ಜಾಗರೂಕತೆ, ಶನಿದೇವರು ಧನಭಾವದಲ್ಲಿ ಕುಳಿತು ನಿಮ್ಮ ಕಡೆಗೆ ಹಣವನ್ನು ಆಕರ್ಷಿಸುತ್ತಿದ್ದಾರೆ. ಕಷ್ಟಪಟ್ಟ ಕೆಲಸದ ಫಲವನ್ನು ನಿಮಗೆ ನೀಡುತ್ತಿದ್ದಾರೆ. ಆದರೆ ಕುಂಭರಾಶಿಯವರೇ, ಶನಿ ವಾಣಿಯ ಮನೆಯಲ್ಲಿದ್ದಾರೆ ಮತ್ತು ಶನಿದೇವರು ಯಾವಾಗಲೂ ಮನುಷ್ಯನ ಮಾತು ಎಷ್ಟು ಮಧುರವಾಗಿದೆ ಎಂಬುದನ್ನು ನೋಡುತ್ತಾರೆ. ಎರಡನೇ ಮನೆಯಲ್ಲಿ ಕುಳಿತಾಗ ಮಾತನ್ನು ಕೆಡಿಸಲು ಪೂರ್ತಿ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಏನೇ ಮಾತನಾಡುತ್ತಿದ್ದರೂ ಯೋಚಿಸಿ ಮಾತನಾಡಿ. ಮಾತನಾಡುವ ಮುನ್ನ ಯೋಚಿಸಿ, ನಾನು ಮಾತನಾಡುತ್ತಿರುವುದರ ಪರಿಣಾಮ ಸರಿಯಾಗಿ ಬರುತ್ತದೋ ಇಲ್ಲವೋ ಎಂದು. ಎಲ್ಲಿ ಇದರ ಕಾರಣದಿಂದ ದೊಡ್ಡ ಸಮಸ್ಯೆ ಎದುರಾಗುವುದಿಲ್ಲ ತಾನೇ? ತುಂಬಾ ಜನರು ಯೋಚಿಸದೆ ಮಾತನಾಡಿಬಿಡುತ್ತಾರೆ ಮತ್ತು ನಂತರ ಜೀವನವಿಡೀ ಪಶ್ಚಾತ್ತಾಪ ಪಡುತ್ತಾರೆ. ನನ್ನ ಒಂದು ಸಣ್ಣ ತಪ್ಪಿನಿಂದ, ನನ್ನ ಒಂದು ಸಣ್ಣ ಶಬ್ದದಿಂದ ಎಷ್ಟು ದೊಡ್ಡ ಗದ್ದಲವಾಯಿತು ಎಂದು. ಹಾಗಾಗಿ ಈ ವಿಷಯದ ಬಗ್ಗೆಯೂ ನೀವು ವಿಶೇಷವಾಗಿ ಗಮನವಿಟ್ಟುಕೊಳ್ಳಿ. ಮತ್ತು ಸೂರ್ಯ 5ನೇ ಮನೆಯಲ್ಲಿ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಲವ್ ಲೈಫ್ ಬಗ್ಗೆ ಗಮನಹರಿಸಬೇಕು ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಗಮನಹರಿಸಬೇಕು. ಸೂರ್ಯ ಬಿಸಿ ಗ್ರಹ, ಕ್ರೂರ ಗ್ರಹ. ನಿಮ್ಮ ಮಕ್ಕಳಲ್ಲಿ ಹಠದ ಸ್ವಭಾವ ಬರಬಹುದು. ನಿಮ್ಮ ಮಕ್ಕಳಲ್ಲಿ ಒಂದು ಹಠ ಉಂಟಾಗಬಹುದು.
ನನಗೆ ಇದೇ ಬೇಕು ಎಂದು ಮತ್ತು ನಂತರ ಅವರು ನಿಮ್ಮ ಕುಟುಂಬವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ. ನಿಮ್ಮ ಲವ್ ಲೈಫ್ ಬಗ್ಗೆಯೂ ಗಮನವಿರಲಿ. ಸೂರ್ಯ ಲವ್ ಲೈಫ್ನಲ್ಲಿ ಈಗೋ ತರಬಹುದು. ಅಹಂಕಾರದ ಸಂಘರ್ಷ ಉಂಟಾಗಬಹುದು. ಅದು ನಿಮಗೆ ಒಳ್ಳೆಯದಲ್ಲ. ಈ 8 ದಿನಗಳಲ್ಲಿ ಕೇತುವಿನ ಒಂದು ಪರಿಹಾರವನ್ನು ನೀವು ಮಾಡಬೇಕು. ಈ ಪರಿಹಾರದಿಂದಲೇ ನಿಮಗೆ ಕೆರಿಯರ್ ವಿಷಯದಲ್ಲಿ ಪ್ರಗತಿ ಕಾಣಲು ಸಿಗುತ್ತದೆ. ಕುಂಭ ರಾಶಿಯವರೇ, ಪರಿಹಾರ ತಿಳಿಯುವ ಮುನ್ನ ಚಾನೆಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ರಾಶಿಯ ಮತ್ತಷ್ಟು ಪ್ರಮುಖ ವಿಡಿಯೋಗಳು ಇದೇ ಚಾನೆಲ್ನಲ್ಲಿ ಬರಲಿವೆ. ಅತ್ಯಂತ ಅಗತ್ಯ ಹಾಗೂ ವಿಶೇಷ ಪರಿಹಾರಮನ ಕೇತು ಕೆರಿಯರ್ ಮನೆಯಲ್ಲಿದ್ದಾನೆ ಮತ್ತು ವಿರಕ್ತಿ ಉಂಟುಮಾಡಲಿದ್ದಾನೆ, ದೂರವನ್ನು ಉಂಟುಮಾಡಲಿದ್ದಾನೆ. ನೀವು ಏನು ಮಾಡಬೇಕು? ಕೇತುವಿನ ಅಧಿಪತಿ ದೇವರೆಂದರೆ ಭಗವಾನ್ ಶ್ರೀ ಗಣೇಶ, ಗಜಾನನ ಗಣಪತಿ ಮಹಾರಾಜರು. ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಶಮಿ ಪತ್ರೆಯನ್ನು ಅರ್ಪಿಸಬೇಕು ಮತ್ತು ಇದರ ಜೊತೆಗೆ ಮಂತ್ರವನ್ನು ಜಪಿಸಬೇಕು. ಓಂ ಗಂ ಗಣಪತಯೇ ನಮಃ. ನೀವು ಬೇಕಿದ್ದರೆ ಲಡ್ಡು ಅರ್ಪಿಸಬಹುದು. ಗರಿಕೆ ಕೂಡ ಗಣೇಶನಿಗೆ ಅತ್ಯಂತ ಪ್ರಿಯವಾಗಿದೆ. 21 ಗರಿಕೆಯ ಕಡ್ಡಿಗಳನ್ನು ಅರ್ಪಿಸಬಹುದು. ಆದರೆ ಅಲ್ಲಿ ಕುಳಿತುಕೊಳ್ಳಿ ಮತ್ತು ಸಂವಾದ ನಡೆಸಿ. ದೇವರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ಒಳ್ಳೆಯ ವಿಷಯಗಳನ್ನು ಅವರಿಗೆ ತಿಳಿಸಿ. ಇದರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ ಮತ್ತು ಆ ಹೊರೆ, ಚಿಂತೆ ಸಾಕಷ್ಟು ಮಟ್ಟಿಗೆ ಕೊನೆಗೊಳ್ಳುತ್ತದೆ. ಹಾಗಾದರೆ ಕುಂಭರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಉಳಿದಿರುವ ಕೊನೆಯ 8 ದಿನಗಳ ಬಗ್ಗೆ ಮಾತನಾಡಿದ್ದೇವೆ. ನಿಮಗೆ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಲೈಕ್